ಆಪರೇಷನ್ ಸಿಂಧೂರ್ ಎಫೆಕ್ಟ್ ಪಶ್ಚಿಮಕ್ಕಾಯ್ತು, ಪೂರ್ವಕ್ಕೂ ಭಾರತದ ಟಕ್ಕರ್. ನೆರೆಯ ದೇಶಗಳಿಗೆ ಟೆನ್ಷನ್. ಇಂಡಿಯಾ ಮೇಲೆ ದಾಳಿಗೆ ಮುಂದಾಯ್ತೆ ಡ್ರ್ಯಾಗನ್ ರಾಷ್ಟ್ರ. ಚೀನಾ ಬಾಂಗ್ಲಾಗಳಿಗೆ ಕೌಂಟರ್ ಏನು? ಎರಡೂ ಕುತಂತ್ರಿ ದೇಶಗಳಿಂದ ಭಾರತಕ್ಕೇನು ಆತಂಕ? ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮೂಲಕ ಪಶ್ಚಿಮ ಭಾಗದ ಗಡಿಯಲ್ಲಿ ಭಯೋತ್ಪಾದಕರ ದೇಶ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸಿರುವ ಭಾರತವು ಇದೀಗ ತನ್ನ ಪೂರ್ವ ಭಾಗದ ಗಡಿಯಲ್ಲೂ ಮಿಲಿಟರಿ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಗೊಳಿಸುವ ಕಾರ್ಯಕ್ಕೆ ವೇಗ ನೀಡುತ್ತಿದೆ. ತ್ರಿಪುರಾದಲ್ಲಿ ಬಾಂಗ್ಲಾದೇಶದ ಗಡಿಗೆ ಹೊಂದಿಕೊಂಡಿರುವ ಕೈಲಾಶ್ ಹರ್ ವಿಮಾನ ನಿಲ್ದಾಣವನ್ನ ಪುನರುಜ್ಜೀವನಗೊಳಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಚೀನಾ ಕಪಿಮುಷ್ಟಿಯಲ್ಲಿ ಯುನಸ್ ಸರ್ಕಾರ ಈ ವಿಮಾನ ನಿಲ್ದಾಣಕ್ಕೆ ಮರುಜೀವ ನೀಡಲು ಮುಂದಾಗುವ ಸಮಯ ಹಾಗೂ ಈ ವಿಮಾನ ನಿಲ್ದಾಣ ಹೊಂದಿರುವ ಆಯಕಟ್ಟಿನ ಮಹತ್ವದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಕ್ರಮವೂ ಹೆಚ್ಚು ಗಮನ ಸೆಳೆಯುತ್ತಿದೆ. ಬಾಂಗ್ಲಾದೇಶದ ಮೇಲೆ ಹಿಡಿತ ಸಾಧಿಸಿ ಯುನಸ್ ಸರ್ಕಾರವನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡಿರುವ ಚೀನಾ ಅಗತ್ಯ ಸಮಯದಲ್ಲಿ ಭಾರತದ ವಿರುದ್ಧ ಬಾಂಗ್ಲಾದ ಮಿಲಿಟರಿ ನೆಲೆಗಳನ್ನು ಬಳಸಲು ಕಾರ್ಯತಂತ್ರ ರೂಪಿಸಿದೆ. ಇದರ ಭಾಗವಾಗಿಯೇ ಭಾರತದ ಗಡಿಯಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿರುವ ಬಾಂಗ್ಲಾದೇಶದ ಲಾಲ್ ಮೋನಿರ್ತ್ ವಾಯುನೆಲೆಯನ್ನ ಪುನರುಜ್ಜೀವನಗೊಳಿಸಲು ಚೀನಾ ಕೈ ಹಾಕಿದೆ. ಚೀನಾದ ನೆರವಿನೊಂದಿಗೆ ಲಾಲ್ ಮೋನಿಹರ್ತ್ ವಾಯುನೆಲೆಯ ಸಿದ್ಧತೆ. ಇನ್ನು ಬಾಂಗ್ಲಾದೇಶದ ಲಾಲ್ ಮೋನಿಹರ್ತ್ ಜಿಲ್ಲೆಯಲ್ಲಿರುವ ಈ ವಾಯುನೆಲೆ 2ನೇ ಮಹಾಯುದ್ಧದ ಸಮಯದಲ್ಲಿ ಬಳಕೆಯಾಗಿತ್ತು. ಆ ಬಳಿಕ ಅದು ನಿಷ್ಕ್ರಿಯವಾಗಿತ್ತು. ಚೀನಾದ ನೆರವಿನೊಂದಿಗೆ ಇದನ್ನ ಮತ್ತೆ ಸಿದ್ಧಗೊಳಿಸಲು ಬಾಂಗ್ಲಾ ಮುಂದಾಗಿದೆ. ಇದಕ್ಕೆ ಪ್ರತಿಯಾಗಿ ಭಾರತ 30 ವರ್ಷಗಳಿಗೂ ಅಧಿಕ ಕಾಲದಲ್ಲಿ ನಿಷ್ಕ್ರಿಯವಾಗಿದ್ದ ಮತ್ತು 1971ರ ಭಾರತ ಹಾಗೂ ಪಾಕ್ ಯುದ್ಧದ ಅಂದರೆ ಬಾಂಗ್ಲಾ ವಿಮೋಚನೆಯ ವೇಳೆ ಬಳಸಲಾದ ಕೈಲಾಶ್ ಹರ್ ವಿಮಾನ ನಿಲ್ದಾಣವನ್ನ ಮರು ಅಭಿವೃದ್ಧಿಪಡಿಸುವ ಕಾರ್ಯಕ್ಕೆ ಚಾಲನೆ ನೀಡಿದೆ. ಭಾರತಕ್ಕೇನು ಕಳವಳ? ಬಾಂಗ್ಲಾದ ಲಾಲ್ ಮೋನಿಹರ್ತ್ ಜಿಲ್ಲೆಯ ವಾಯುನೆಲೆಯು ಭಾರತದ ಗಡಿಗೆ ತೀರಾ ಸಮೀಪದಲ್ಲಿರುವುದು ಮಾತ್ರವಲ್ಲದೆ ವ್ಯೂಹಾತ್ಮಕವಾಗಿಯೂ ಅತ್ಯಂತ ಆಯಕಟ್ಟಿನ ಜಾಗವೆಂದು ಭಾರತ ಪರಿಗಣಿಸಿರುವ ಸಿಲಿಗುರಿ ಕಾರಿಡಾರ್ಗೂ 20 ಕಿಲೋಮೀಟರ್ ಅಂತರದಲ್ಲಿದೆ. ಚಿಕನ್ ನೆಕ್ ಎಂದು ಕರೆಯಲಾಗುವ 22 ಕಿಲೋಮೀಟರ್ ಉದ್ದದ ಈ ಸಿಲಿಗುರಿ ಕಾರಿಡಾರ್ ಭಾರತದ 7 ಈಶಾನ್ಯ ರಾಜ್ಯಗಳನ್ನ ದೇಶದ ಹಲವು ಭಾಗಗಳೊಂದಿಗೆ ಸಂಪರ್ಕಿಸುತ್ತದೆ. ಈ ಸ್ಥಳದಲ್ಲಿ ಚೀನಾ ಮತ್ತು ಬಾಂಗ್ಲಾದೇಶಗಳ ಪ್ರಾಬಲ್ಯ ಸಾಧಿಸಲು ಮುಂದಾಗಿರುವುದು ಭಾರತದ ಕಳವಳಕ್ಕೆ ಕಾರಣವಾಗಿದೆ. ಭಾರತ ಪಾಕ್ ಯುದ್ಧದ ವೇಳೆ ಕೈಲಾಶ್ ಹರ್ ವಿಮಾನ ನಿಲ್ದಾಣ ಪ್ರಮುಖ ಪಾತ್ರ. ಇನ್ನು ತ್ರಿಪುರಾದ ಉನಕೋಟೆ ಜಿಲ್ಲೆಯಲ್ಲಿರುವ ಕೈಲಾಶ್ ಹರ್ ವಿಮಾನ ನಿಲ್ದಾಣವು ಭಾರತದ ಪಾಲಿಗೆ ಆಯಕಟ್ಟಿನ ಸ್ಥಳವಾಗಿದೆ. ಇದು ಬಾಂಗ್ಲಾದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲದೆ ಚೀನಾ ಬಾಂಗ್ಲಾ ಕಣ್ಣಿಟ್ಟಿರುವ ಸಿಲಿಗುರಿ ಕಾರಿಡಾರ್ಗೂ ಸನಿಹದಲ್ಲಿದೆ. 1971ರ ಭಾರತ ಪಾಕ್ ಯುದ್ಧದ ವೇಳೆ ಈ ವಿಮಾನ ನಿಲ್ದಾಣ ಮಹತ್ವದ ಪಾತ್ರ ವಹಿಸಿತ್ತು. ಭಾರತೀಯ ವಾಯುಪಡೆಯು ಮಿಷನ್ ಕಾರ್ಯಾಚರಣೆ ಹಾಗೂ ವೀಕ್ಷಣೆಗಾಗಿ ಈ ನಿಲ್ದಾಣವನ್ನ ಬಳಸಿಕೊಂಡಿತ್ತು. ಇದರ ಪುನರಾಭಿವೃದ್ಧಿಯಿಂದ ಗಡಿಯಲ್ಲಿ ಭಾರತದ ಪಡೆಗಳು ಹಾಗೂ ಸರಕುಗಳ ಕ್ಷಿಪ್ರ ಚಲನವಲನಕ್ಕೆ ಅನುಕೂಲವಾಗಲಿದೆ. ಜೊತೆಗೆ ಈಶಾನ್ಯ ರಾಜ್ಯಕ್ಕೆ ಸಂಪರ್ಕವೂ ಸುಧಾರಣೆಯಾಗಲಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.